ಯಪ್ಪ ಅವ ಒಂದ್ ಕಪ್ ಚಾ ನಂಗಂತ್ರು ಯಾಕೋ ಹೊಟ್ಟೆ ಸುದ್ದಿ ಜೊತೆಗೆ ಏನಾರು ಕೊಡವ ಮಾಡಿ ಅವ ಹೊರಗೆ ಮಳಿ ಬರ ಬಜ್ಜಿ ಮಾಡ್ತೀಯ ಚಲೋತ್ತಂಗ ಬಜ್ಜಿ ಆಹಾ ಚಾ ಎಷ್ಟು ರುಚಿ ಅನಿಸ್ತೈತಿ ಮಾಡ್ತಿ ಹಾ ಮಾಡ್ತೇನೆ ತಡಿವಾ ಏ ಬಾಯ್ಲೆ ಯಮ್ಮ ಸ್ವಲ್ಪ ಸುಮ್ಮನಿರ ನೀನು ಅಕ್ಕಿ ತಲೆಗೆ ಏನ್ರ ಒಂದು ತುಂಬಡ ಅದೆಲ್ಲ ಅಕ್ಕಿ ಕೇಳ ಅಕ್ಕಿ ಮುಂದೆ ಹೇಳೋ ಅವಶ್ಯಕತೆನೂ ಇಲ್ಲ ನಾವ ಬೇಡ ಅಂತ ಹೇಳಿದ್ರಾತ ನಮ್ಮ ಮಗಳು ಒಲ್ಲೆ ಅಂದ್ಲು ಅಂತ ಹೇಳಿ ಹೇಳಿದ್ರಾತ ಏನವ ಅದು ಒಲ್ಲೆ ಅನ್ನೋದು ಅಯ್ಯೋ ಏನಿಲ್ಲ ಹಂಗಾಕಿ ನಿಮ್ಮಮ್ಮನ ತಲೆ ಕೆಟ್ಟತಿ ಅದಕ್ಕೆ ಹಂಗೆ ಮಾಡ್ತಾಳ ಬಿಡು ಯಾವ್ದು ಬಿಡು ಹೋಗುವ ಹೋಗು ಕೈಕಾಲು ಮಾಡಿ ತೊಳ್ಕೊಂಬ ಏನಾರು ತಿನ್ನಕದು ಕೊಡ್ತೀನಿ ಹೌದನ ಆಯ್ತು ಹಂಗಾರೆ ಚಲೋ ತೆಂಗ್ ಬಜ್ಜಿ ಮಾಡ್ತಿ ಹಾ ಮಾಡ್ತೇನೆ ಅದಕ್ಕೆ ಏನಾಗದೈತಿ ಇಲ್ಲೋಡ ಗಿರ್ಜಿ ನೀನು ಅದೇನಂತಾರಲ್ಲ ಬಾಗಲಕ್ಕೆ ಬಂದ ಲಕ್ಷ್ಮಿನ ಬ್ಯಾಡ ಅಂತ ಒದ್ಯಾಕತ್ತಿ ಹೇಳೋದು ಕೇಳಿ ನೀನು ಏನ ಬಾಗಲ ತೆಗೆದು ಒಳಗೆ ಕರ್ಕೋ ಲಕ್ಷ್ಮವನ್ನ ಇಲ್ಲೋಡ ಅಂತ ಶ್ರೀಮಂತರ ಸಂಬಂಧ ಬಿಟ್ಟರೆ ಸಿಗುದಿಲ್ಲಲ್ಲ ಗಿರ್ಜಿ ನೀ ಭಾಳ ನೀನು ತೆಪ್ ಮಾಡಾಕತ್ತಿ ನನ್ನ ಮಗಳಿಗೆ ಏನು ಮಾಡಿದ್ರು ಚಲೋ ಅಲ್ಲ ಅಂತೇಳಿ ನಂಗೆ ಗೊತ್ತೈತಿ ಏನ್ ಬೇ ನೀ ಸುಮ್ಮನಿದ್ ಬಿಡಿಯಮ್ಮ ನಿನ್ನ ಕಾಲೆಲ್ಲ ಹೋತ್ ಬರೀ ರೊಕ್ಕ ಒಂದ ನೋಡಿ ಮಕ್ಕಳನ್ನ ಕೊಡಬಾರ್ದು ರೊಕ್ಕ ಒಂದ ನೆಮ್ಮದಿ ಕೊಡೋದಿಲ್ಲ ಏನ ಯಾವಾಗ್ಲೂ ಮನ್ಯಾಗಿರೋ ಮನುಷ್ಯರ ಮನಸ್ಸು ಹೆಂಗದವು ಅದನ್ನು ನೋಡಿ ಮಕ್ಕಳನ್ನ ಕೊಡಬೇಕು ಹೆಣ್ಣು ಹೆತ್ತೋರು ಅದನ್ನ ಫಸ್ಟ್ ತಿಳ್ಕೊಬೇ ಗಿರ್ಜಿ ಮಗಳು ಬಂದ್ಲನ ಬಂದ್ಲ ಹೇಳಿದಿ ಇವು ನಿಮ್ಗೆಲ್ಲ ಏನಾಗೈತೆ ಅಂತ ನಾನೇನು ಹೇಳಿಲ್ಲ ನಾ ಹೇಳುದೂ ಇಲ್ಲ ಸುಮ್ಮನಿರ್ರಿ ನೀವು ಬೇಡ ಅದೆಲ್ಲ ಏನು ಹೇಳಕ್ ಹೋಗ್ಬೇಡ್ರಿ ಏನು ಅವ ನಾ ಎಲ್ಲ ಕೇಳಿಸ್ಕೊಂಡೆ ನಿನಗೆ ಹೋಗಿ ಮಾರಿ ತೊಳ್ಕೊ ಅಂತ ಹೇಳಿದ್ರೆ ಇಲ್ಲಿ ಯಾರು ಏನು ಮಾತಾಡ್ತಾರ ಅಂತ ಕೇಳಿಸ್ಕೊತ ನಿಂತಿಯೇನ ನೀನು ತೆಲಿಗಿರಿ ಇದು ಐತಿಯಲ್ಲ ನೀನು ಬರಬರಿ ಐತಿಲ್ಲ ನಿನಗ ಅಲ್ಲವಾ ನಾನೇನು ಬೇಕಂತ ಕೇಳಿಸ್ಕೊಂಡಿದ್ದಲ್ಲ ಅದು ಏನದ ಹೋಗು ಕೈಕಾಲು ಮಾಡಿ ತಗೊಂಡು ಬೇರೆ ಹೆಂಗೆ ಹೋಗು ಏ ಹೇಳಿದ್ರಕ್ಕಿತ್ತಲ್ಲ ಅದ್ರಾಗ ಏನೈತಿ ಆ ಹುಡುಗ ಏನೋ ಇಷ್ಟಪಟ್ಟನಂತಿ ಮತ್ತು ಅವ ಎಲ್ಲಾರ ದಾರಾಗ ಮಾತಾಡ್ಸ್ಬೋದಲ್ಲ ಇಲ್ಲ ಏನೋ ಒಟ್ಟು ಆಕಿಗೊಂದು ವಿಚಾರ ಗೊತ್ತಿರ್ಬೇಕಲ್ಲ ಅದಕ್ಕೆ ಹೇಳಿದೆ ನೋಡಿ ಏನು ಮಾಡ್ತಿ ಇದ್ರ ಮ್ಯಾಲ ನಿಂಗ ಬಿಟ್ಟಿದ್ದು ಹೇಳಿದಾರ ಮಾತ್ರ ಎಲ್ಲಿ ಕೇಳ್ತಿ ನೀನೊಂಥರ ಇದು ಮಂಡ್ರದೇವ್ ಇದ್ದಂಗೆ ಹಂಗ ಅನ್ಕೋರಿ ಏನ ನಾ ಏನ ಮಾಡಿದ್ರೆ ನನ್ನ ಮಕ್ಕಳು ನಮ್ಮ ಮನೆ ಒಳ್ಳೇದಕ್ಕೆ ಮಾಡ್ತೇನೆ ನಾನು ನೋಡ್ರಿ ಬರೀ ರೊಕ್ಕ ಬಂದ ನೋಡಿ ಕೊಡೋದಲ್ಲ ಅದಕ್ಕೆ ಪಾರಕ್ಕನ ಮನಸ್ಥಿತಿ ಸರಿ ಇಲ್ಲ ಅರ್ಥ ಮಾಡ್ಕೊರಿ ಭಾಳ ಜಿಪ್ಪಣ್ತನದಾಳ್ರಿ ಆಕಿ ಸೊಸಿ ಕಿರಿಕಿರಿ ಮಾಡ್ತಾಳ ಅಂತ ಅನಿಸ್ತದೆ ನನಗೆ ಅದಕ್ಕೆ ಬೇಡಪ್ಪ ಅವ್ರ ಮನೆಗೆ ನನ್ನ ಮಗಳು ಕೊಡೋದು ಬೇಡ ಇಷ್ಟಕ್ಕೂ ನನ್ನ ಮಗಳಿಗೆ ಮದುವೆ ಮಾಡಕ್ಕೆ ಮನಸ್ಸೇ ಇಲ್ಲ ನನಗೆ ನನ್ನ ಮಗಳು ಓದ್ಲಿ ನೌಕರಿ ತಗೋಲಿ ಚಲೋ ಶಾಣೆ ಆಗ್ಲಿಕ್ಕೆ 10 ರೂಪಾಯಿಗೂ ಯಾರನ್ನೂ ಕೈ ಚಾಚಿರ್ಬಾರ್ದಕ್ಕೆ ನನ್ನ ಮಗಳು ಹಂಗಾಗಬೇಕಿ ಏನ ಆಗ್ಲಿ ಬಿಡು ಇದಕ್ಕೇನೋ ಹುಚ್ಚ ಹಿಡ್ದತ್ಲಾ ನಿನ್ನ ಹೆಂಡತಿಗೆ ಯಮ್ಮ ಸ್ವಲ್ಪ ಸುಮ್ಮನೆ ಇರ್ಬೇ ಆಕಿ ಓದಿದ್ಲು ನೌಕರಿ ತಗೊಂಡ್ಲ ಅಂದ್ರೆ ಮೊದ್ಲ ಹುಡುಗ್ಯಾರ ಸಿಗ್ವಲ್ರ ಲಗ್ನಕ್ಕೆ ನನ್ನ ಹುಡುಗರಿಗೆ ಅದ್ರಾಗ ನಾವು ನನ್ನ ಮಗಳ ನೌಕರಿ ತಗೊಂಡ್ಲ ಅಂದ್ರೆ ಅದ್ರ ಅಪ್ಪನಂತರ ಬಂದು ಮಾಡ್ಕೊಂಡು ಹೋಕಾರ ಏನ ಮತ್ತು ವರದಕ್ಷಿಣೆ ಎಲ್ಲ 1 ರೂಪಾಯಿ ಬಿಡು ಈಗೂ ಇಲ್ಲ ಬಿಡು ಆದ್ರೆ ಇಲ್ಲಡಿಲೆ 1 ರೂಪಾಯಿ ವರದಕ್ಷಿಣೆ ಎಲ್ಲ ವಧು ದಕ್ಷಿಣೆ ಕೊಟ್ಟು ಮಾಡ್ಕೊಂಡು ಹೋಕಾರ ಸುಮ್ಮನೆ ರೀ ನೀವು ಹೋಲ್ ಬಿಡಬೇ ಆಕಿನೂ ಯಾಕೆ ಹೇಳೋದು ಸರಿನೇ ಐತಿ ಅವ್ರ ಪಾಲಕ್ಕಾರರು ಕರಿನ ನೋಡ್ದಂಗೆ ಭಾಳ ಜಿಪುಣ್ರು ಅದಾರ ನಾಳೆ ಆಮೇಲೆ ಈಕಿಗೆ ಓದಿಸ್ತೇನೆ ಅಂತ ಈಗೇನ ಅಂದಾರ ನಾಳೆ ಏನಾರ ಬೇಡ ಅಂತ ನಿಂತ್ರ ಮದುವೆನೇ ಮಾಡಿಬಿಟ್ಟಿರ್ತೀವಿ ಏನು ಹೇಳಕ್ಕತ್ತಿ ಸುಮ್ಮನೆ ಹುಯಿ ಅಂತ ನಾವು ಒಂಥರ ಜಗಳ ಮಾಡೋದು ಅವ್ರು ಒಂಥರ ಜಗಳ ಮಾಡೋದು ಸುಳ್ಳ ಹುಡುಗಿ ಅತ್ತಾಗಲ್ಲ ಇತ್ತಾಗಲ್ಲ ನಂಗೆ ಆದ್ ಬಡ್ದಾಡೋದು ಈ ರಾಡಿನೇ ಬೇಡ ಏನು ನನಗೇನು ನನ್ನ ಮಗಳನ್ನ ಓದ್ಸಕ್ಕೆ ಆಗಂಗಿಲ್ಲ ನಂಗಿಲ್ಲ ಏನಿಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕಿವ ಏನು ಬೇಡ ನನ್ನ ಮಗಳು ಓದ್ಲಿ ಇಲ್ಲೇ ಚಲೋ ತಂಗೆ ಓದ್ಲಿ ಆಕೆ ಅಂದಂಗೆ ಕರೆನ ಮೊದಲ ಹುಡುಗಿಯಾರು ಸಿಗೋಲ್ರ ಮದುವೆ ಮಾಡ್ಕೊತೇನೆ ಅಂದವ್ರಿಗೆ ಇನ್ನು ಬಂದು ನನ್ನ ಮಗಳನ್ನೇನೆ ಕೇಳೋದಷ್ಟು ಮನೆ ಹಳೆ ಸಿಕ್ಕನ ಯಾಕೆ ತಲೆ ಕೆಡಿಸ್ಕೋಬೇಕಿವ ಏನಪ್ಪ ಕಲ್ತಿದ್ದಕ್ಕೆ ಕಾಲಿಲ್ಲ ಅಂತೇಳಿ ಏನು ಮಾಡ್ತೀರೇನೋ ನಿಮ್ಗೆ ಬಿಟ್ಟಿದ್ದು ನಿನ್ನ ಹೆಂಡತಿ ತಾಳಕ್ಕೆ ಕುಣಿತಿ ನೀನು ಅದು ಊರು ಬಿಡಾಡಿ ನನ್ನ ಮಾತ ಕೇಳೋದಲ್ಲ ಮನೆ ಅಂದಲ್ಲ ಮತ್ತೆ ಅತ್ತೆನ ಹೆದರಿಕಿಲ್ಲ ಪದ್ರಿಕಿಲ್ಲ ಏನಿಲ್ಲ ಒಟ್ಟು ನನ್ನ ಮಗಳಿಗೆ ಫೋನ್ ಹಚ್ಕೊಡು ನಿಮ್ಮ ಅಕ್ಕನ ಕೊಟ್ಟು ಮಾತಾಡ್ತೇನೆ ಓ ಇಲ್ಲಿ ವಿಚಾರ ಅಲ್ಲಿ ಹೇಳಕ್ಕನ ಆಯ್ತು ಹಚ್ಕೊಡ್ತಂತು ಗಿರ್ಜಿ ಏನು ಮಾಡತ್ತಿಲ್ಲ ಬರ್ರಿ ನಿನ್ನ ಮಗಳಿಗೆ ಏನೋ ಬಜ್ಜಿ ತಿನ್ನಂಗೈತಂತ ಮಾಡಕತ್ತೇನೆ ಅಲ್ಲ ಎಂಥ ಚಿನ್ನ ಮನೆ ಮಟ್ಟ ಬಂದು ಪಾಪ ಕೇಳಿ ಹೋದ್ವವು ಈ ಬಿಡಾಡಿ ಬೇಡ ಅಂತಾಳಲ್ಲಿಕ್ಕಿ ನಮ್ಮಕ್ಕಿ ಚಲೋ ಇತ್ತು ಸಂಬಂಧ ಹೋಗ್ಲಿ ಬಿಡ ಅಲ್ಲ 10,000 ವರ್ಷ ಬಾತಾಳನು ಇನ್ನೊಂದು 10 ವರ್ಷ 15 ವರ್ಷ ಭಾಳ ಅಂದ್ರೆ ಜಿಗದಾಡಾಳ ಅನ್ಕೋ ಆಮೇಲೆ ನನ್ನ ಮೊಮ್ಮಗಳದಲ್ಲ ಹಿರೇತನ ಇದೇನು ಹುಡುಗ್ಯವ ಅಂತನ್ನ ಮಾವ ಹೌದಾ ಹೋಗಿದ್ರ ನೀವು ಹೋಗಿದ್ವಿ 1000 ಸಲ ಹೇಳ್ತೇನೆ ಇಲ್ಲಿ ಇರಬೇಡ ಇವ್ರ ಜೊತೆಗೆ ಅಂತೇಳಿ ಮತ್ತೆ ಅದನ್ನ ಮಾಡ್ತಾಳ ಇವತ್ತು ಮನೆಗೆ ಬಾ ನೀನು ಅಪ್ಪನ ಮುಂದೆ ಹೇಳಲಿಲ್ಲ ಅಂದ್ರೆ ಕೇಳು ಅಯ್ಯಯ್ಯೋ ನಮ್ಮ ಅಣ್ಣ ನೋಡಿ ಹೋದ ಏ ನೋಡ್ಲಿ ಬಿಡು ಏನತ್ತ ನಾವೇನು ಏನು ಓಡುಂಟೇವನ ಚಹಾ ಕುಡಿಯತ್ತೀವಿ ಅಷ್ಟೇ ನಮ್ಮ ಮಧ್ಯೆ ಏನಿಲ್ಲ ಅಂತ ನಮಗೆ ಗೊತ್ತು ಆದ್ರೆ ಇವಾಗ ಹೋಗಿ ಹೇಳೋದಕ್ಕೆ ನಮ್ಮ ಅಪ್ಪಿ ಅಂತ ಕೂತತೆ ಏನು ನಮ್ಮ ಮನೆಗೆ ಹೋಗ್ಕಿಂತ ಮಾವ ಅಣ್ಣ ಇವನೊಬ್ಬವ ಒಂದು ಮಾತಾಡಂಗಿಲ್ಲ ಕುಂದ್ರಂಗಿಲ್ಲ ಬಂದ ನೋಡಿ ಬರ್ತಾ ಯಾಕ ನನ್ನ ಸೊಸಿ ಚಂದ ಕಾಣಕತ್ತಾಳ ನೋಡ ಯಾಕೆ ಬೇಕಪ್ಪ ಅವ್ರ ಮಂತನದ ವಿಚಾರನೇ ಬೇಡ ನನಗೆ ಆಮೇಲೆ ನಮ್ಮಪ್ಪ ಏನಿಲ್ಲ ನನ್ನ ಕಡ್ದ ಹೋಗಿತಾನ ನಾನು ಹೆಂತ ಹೋದಾಗ ನಾನು ಹೋಗ್ಬಿಟ್ಟಿದ್ರೆ ಚಿಂತಿರ್ತಿದ್ದಿಲ್ಲ ತಗ ಯಾಕ್ರಿ ಏನತ್ತ ರೀ ರೀ
ಹೋಲ್ ಬಿಡವ ಅವ್ನ ಯಾಕೆ ಕರಿತಿ? ಮಾವರ ನೀವು ಯಾಕೆ ಹಿಂಗೆ ಕಣ್ಣ ನೀರು ಹಾಕಕತ್ತೀರಿ? ನೀವು ಮೊದಲು ಕಣ್ಣು ಒರೆಸ್ಕೋರಿ. ಯಾಕೆ ಏನಾತ? ಮಾವರ ಯಾಕೆ ಕಣ್ಣ ನೀರು ತಂದಿದ್ರು ಅದಕ್ಕೆ ಕರೆದೆ. ಯಪ್ಪ ಯಾಕಪ್ಪ ಏನಾತ್ಪ? ಏನಿಲ್ಲಪ್ಪ, ಈ ಹಾಳಾದ ಕಾಲು ಕೈ ಮೈ ಒಂಥರ ನೋವು, ತಡ್ಕೊಳಕ್ಕಾಗಲ್ಲ, ಬಿಡಕ್ಕಾಗಂಗಿಲ್ಲ. ಅದಕ್ಕೆ ಸುಮ್ಮನೆ ಪಾಪ ಇದ್ ಬದ್ದರಿಗೆ ತ್ರಾಸ ಕೊಡೋ ಬದ್ಲಿ ಜೀವ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಆಮೇಲೆ ಯಾಕೆ ನನ್ನ ಹೆಂಡತಿ ಒಂಚೂರು ನೆನಪಾದ್ಲ ನಿಮ್ಮವ್ವ, ಅದಕ್ಕೆ ಒಂಚೂರು ಕಣ್ ಕೆಂಪಾಗ ಒಂದ ನೀನು ನೀರು ಬಂತು. ನಿನ್ನ ಹೆಂಡತಿ ಎಷ್ಟ್ರ ಆವಾಗ ನೋಡಪ್ಪ. ಅಯ್ಯೋ ಮಾವರ, ಅದಕ್ಕೆ ನೀವು ಇಷ್ಟೊಂದು ಮನ್ಸಿಗೆ ನೋವು ಮಾಡ್ಕೋಬೇಕ? ಬಾಯ್ ಬಿಟ್ಟು ನನಗೆ ಒಂದು ಮಾತು ಹೇಳಿದ್ರಕ್ಕಿತ್ತಲ್ರಿ ಮಾವರ, ಕಾಲು ಬಾಳು ಮಾತವ್ವಾಕೆ ಅದು ಅಂತದ ಎಣ್ಣೆ ಐತಲ್ಲ ಅದನ್ನ ಹಚ್ಚ ಅಂತೇಳಿ. ಅಯ್ಯೋ ನಾನು ಆಗಲ್ಲಾರ ನೆನಪು ಮಾಡ್ಕೊಂಡೆ. ಮಾವರ ಕಾಲಿಗೆ 3 ದಿನ ಆತು ಎಣ್ಣೆ ಹಚ್ಚಿ, ನೋವು ಅಂದೇ ಇಲ್ಲ. ಯಾಕೆ ಇವತ್ತೊಂದು ರಾತ್ರಿ ಹಚ್ಚಿಬಿಟ್ರೆ ಒಂಚೂರು ನೋವು ಕಡಿಮೆ ಆಕತ್ತೇನ ಅಂತ ನಾ ಹಿಂಗೆ ಅನ್ಕೊಂಡೇನಿ. ಅಲ್ರಿ ಮಾವರ, ಹಂಗೆ ನೋವು ಆದ್ರೆ ನಂಗೆ ಹೇಳಬೇಕಿಲ್ಲ ನೀವು. ಇರ್ಲಿ ಬಿಡವ, ಏನು ಬರ್ತಾವ ವಯಸ್ಸ. ಪಾಪ ನಿನಗೆ ದಿನ ಒಂದು ಎಣ್ಣೆ ಹಚ್ಚವ ಕಾಲಿಗೆ ಅನ್ನಕ್ಕೆ. ಹಂಗೆ ಜೀವ ಆಯ್ತು ಒಂದು ಯಾವಾಗ ಹೋಗತ್ತೆ ಅಂತ ನೋಡು. ಯಪ್ಪ ಸೊಸಿಗೆ ಹೇಳೋಕ್ಕಾಗಿಲ್ಲ ಅಂದ ಮಗ ಅಂತ ನಾ ಅದೇನಿಲ್ಲ. ನನಗರ ಹೇಳ್ಪ, ಇಷ್ಟಕ್ಕೂ ಸೊಸಿ ಆತ ನಾ ಆತ. ನಾವು ಯಾರು ನಿನ್ಗೇನು ನಿನ್ನ ಕೆಲಸ ಮಾಡಕ್ಕೆ ನಾವು ಬೇಜಾರು ಮಾಡ್ಕೊತೀವನಪ್ಪ? ಅದು ಸಿಗ್ಬೇಕನ್ನಪ್ಪ, ಹೇಳಿ ಹಿರಿಯರು ಸೇವೆ ಮಾಡೋದು. ನೀ ಎಲ್ಲ ನೀ ಅಂತಿಪ್ಪ, ಆಗಲಿ ಬಿಡ. ಅಯ್ಯೋ ದೇವ್ರೆ. ಯಪ್ಪ ನಡಿ, ಒಳಗೆ ಮನಗಿಸ್ತೇನೆ ನಡಿ. ಹೊಂಟೆಪ್ಪ. ಛೇ, ವಯಸ್ಸಾದ್ಮೇಲೆ ಪಾಪ ಎಷ್ಟೊತ್ತಿನ ಬರಲೇ ಇಲ್ಲಲ್ಲ. ಸುರೇಖಾ, ಯಾರು ನೋಡತ್ತೀವ? ಅದು ಅತ್ತಿಯರ ನಮ್ಮವ್ವ ಬರ್ತೇನೆ ಅಂದಿದ್ಲಿ ಇವತ್ತು, ಅದೇ ನೋಡ್ತಾ ಅದೇನಿ. ಯಾಕೆ ಇಷ್ಟೊತ್ತು ಬರಲೇ ಇಲ್ಲ? ಹೌದಾ, ಏನಾರ ವಿಶೇಷ ಇತ್ತಾನ? ಏನಾರು ಹೇಳೋದು ಕೇಳೋದಿತ್ತಾನ? ಯಾಕ್ರಿ ಅತ್ತಿಯರ? ಏನಿಲ್ಲ, ಹೇಳೋದು ಕೇಳೋದು ಏನೂ ಇಲ್ಲ ಅಂದ್ರೆ ಬರಬಾರ್ದನ? ಅಯ್ಯಯ್ಯವ್ವ, ನಾ ಯಾಕೆ ಹಂಗನ್ಲೆ ಹುಡುಗಿ? ಅಲ್ಲ, ನಿಮ್ಮವ್ವ ನಿನ್ನ ಮನೆಗೆ ಬರಕ್ಕೆ ನಾ ಯಾಕೆ ಬೇಡ ಅನ್ಲಿ? ಏನು ನೀನು ಈ ಮನೆ ಸೊಸಿ ಅಂದಮೇಲೆ ಈ ಮನೆ ನಿನಗೂ ಸೇರಿದ್ದ. ನಾ ಅದನ್ನು ಹೇಳಲಿಲ್ಲ, ಏನಾರ ಹೇಳೋದಿತ್ತಾನ ಊರ ಕಡೆ ವಿಚಾರ ಅಂದೆ ಅಷ್ಟೆ. ಏನಿಲ್ಲ, ನಾನೇ ಯಾಕೆ ನಮ್ಮ ಅವ್ನು ನೋಡಂಗಾಗಿತ್ತ, ಅದಕ್ಕೆ ಅವ ನೀನು ನೋಡಂಗಾಗಿತ್ತೆ ಅಂದೆ, ಅದಕ್ಕೆ ಬರ್ತೇನೆ ತಗೋ ಅಂತ ಬರತ್ತಾಳ. ಹೌದಾ, ಆಗ್ಲಿವ, 4 ದಿನ ಇಟ್ಕೋ. ಹ್ಞೂ ರೀ ಅತ್ಯಾರ. ಸುರೇಖಾ, ನಿಮ್ಮವರು ಬರತ್ತಾರ ಇವತ್ತು? ಯಾಕೆ? ಓ, ಅಂದರೆ ನಿಮ್ಮವರು ಬರಕತ್ತಾರ? ಅಂದರೆ ನಮ್ಮ ಊರ ಕಡೆ ಒಬ್ರದ್ದು ಲಗ್ನ ಪತ್ರಿಕೆ ಕೊಡೋದಿತ್ತ, ಅದಕ್ಕೆ ನಮ್ಮದು ರಿಲೇಷನ್ ಅಲ್ಲ, ಅದಕ್ಕೆ ಬರಾಕತ್ತಾಳಕ್ಕೆ. ಅಯ್ಯೋ, ನನಗೆ ಗೊತ್ತಿಲ್ಲಪ್ಪ ನಿಮ್ಮವ್ರು ಬರತ್ತಿದ್ದೆ. ಹೌದಾ? ಓ, ನಿಮ್ಮವ್ರು ಬರೋ ವಿಷಯ ನಂಗೆ ಮೊದಲು ಗೊತ್ತಿದ್ದಿದ್ರೆ ನಾನು ನಮ್ಮವ್ಗೆ ಇವತ್ತು ಬರಬೇಡ ನಾಳೆ ಬಾ ಅಂತಿದ್ದೆ. ಅದು ಯಾಕೆ ಹಂಗೆ ಹೇಳ್ತಿ? ಅಲ್ಲ, ಮನೆಯಾಗ ಏನು ಕುಂದ್ರಕ್ಕೆ ಜಾಗ ಇಲ್ಲ, ನಿಂದ್ರಕ್ಕೆ ಜಾಗ ಇಲ್ಲ. ಏನು ಅವ್ರು ಬಂದರೆ ನಿಮ್ಮವ್ರು ಬರಬಾರ್ದು ಅಂತ ಐತೆ? ಏನು ಇಬ್ಬರು ಏನು ಕೂದ್ಲ ಹಿಡ್ದೆ ಕುಸ್ತಿ ಮುಸ್ತಿ ಜಗಳ ಮಾಡ್ಯಾರ ಬೀಗ್ತಾರೆ? ಇಲ್ಲೋದಿಲ್ಲ, ಬರಲಿ ಬಿಡು ಒಂದೇ ಸಲ, ಏನಾಯ್ತ? ಚಲೋ ಅಲ್ಲನ, ಖುಷಿ ಅಲ್ಲನ? ಹಾಂ, ಅದು ಸರಿ. ಆಯ್ತು, ಬರಲಿ. ಸರಿ, ನಿಮ್ಮವ್ರು ಏನು ಇರ್ತಾರ ಏನು ಹೋಗ್ತಾರ? ಏನು ಮಾಡ್ತಾಳ ಗೊತ್ತಿಲ್ಲ, ನೋಡೋಣ ಬಂದಮೇಲೆ. ಓಕೆನಿ ಅಂದ್ರೆ ಇರಂತೇನೆ, ಕೆಲಸ ಏನೂ ಇಲ್ಲಪ್ಪ ಅಲ್ಲಿ ಅರ್ಜೆಂಟ್ ಅಂದ್ರೆ ಇರ್ತಾಳ, ಇಲ್ಲಾಂದ್ರೆ ಓಕೆನೋ ಅಂತ ಹೋಗ್ಬಿಡ್ತಾಳ. ಹಂಗೆ ಸುಮ್ಮನೆ ಇರಂಗಿಲ್ಲಕ್ಕಿ ನಮ್ಮವ್ವ. ಅಲ್ಲಿ ಕೆಲಸ ಇತ್ತಂದ್ರೆ ಒಟ್ಟೆ ಇರೋದಿಲ್ಲ. ಇನ್ನೂ ಅಲ್ಲೇನು ಅಂತ ಕೆಲಸ ಇಲ್ಲ ತಲೆ ಹೋಗಂತದಂದ್ರೆ ಇರ್ತಾಳೆ ಇಲ್ಲೇ, ನೋಡೋಣ. ಆಯ್ತವ, ಇದ್ರು ಏನು ತೊಂದರೆ ಇಲ್ಲ. ಇಬ್ರು ಅವುಗಳ್ನ ಇಟ್ಕೊಂಡು ಚಂದ ಜಪಾನ್ ಮಾಡ್ರಿ, ಬಿಸಿ ಬಿಸಿ ಅದವ್ರು ಏನು ತಿಂತಾರ ಅದನ್ನ ಮಾಡಿ ಹಾಕ್ರಿ, ಚಂದಾಗಿ ನೋಡ್ಕೊರಿ. ಅಂದಂಗೆ ನಮ್ಮ ಅಣ್ಣ ಬರ್ತೇನೆ ಅಂದಿದ್ದ ಇವತ್ತು. ಹಾಂ, ಇವತ್ತು ವಿಶೇಷ? ಎಲ್ಲ ಬೀಗರು ಬರಾಕತ್ತಾರಲ್ಲ ಇವತ್ತು? ನನಗೆ ಗೊತ್ತಿಲ್ಲವ, ನಿಮ್ಮಿಬ್ರು ಅವುಗಳು ಬರ್ತಾರಂತೇಳಿ. ನಮ್ಮ ಅಣ್ಣ ಮೊನ್ನೆ ಬರ್ತೇನೆ ಅಂದಿದ್ದ, ಮನೆ ಬಂದಿದ್ದ, ನಮ್ಮ ಮನೆಗೆ ಬಂದಿಲ್ಲ ಅಷ್ಟೇ. ಹೊಲ್ದಾಗ ಇವ್ರಿಗೆ ಭೇಟಿಯಾಗಿ ಏನೋ ಅರ್ಜೆಂಟ್ ಕೆಲಸ ಇತ್ತಂತೇಳಿ ಅತ್ತಗಿಂದ ಅತ್ತಾಗ ಹೊಳ್ಳೋಗ್ಯಾನ. ನಾವು ಸ್ವಲ್ಪ ಊರ್ ಮೇಲೆ ಕೆಲ್ಸಕ್ಕೆ ಹೋಗೋದು ಭಾಳಲ್ಲ, ಈಗ ಅದನ್ನು ಮುಗಿಸ್ಕೊಂಡು ಏನೋ ಇವತ್ತು ಬರ್ತೇನೆ ಅಂತ ಫೋನ್ ಹಚ್ಚಿದ್ನಂತ ಇವ್ರಿಗೆ. ಆಗಲ್ಲ ಅಂದ್ರಿ ಇವರು. ಹೌದಾ? ನಮ್ಗೆ ಒಬ್ಬೊಬ್ಬರೇ ಇದ್ದು ರೂಢಲ್ಲ ಅತ್ತಿಯರ, ಗಜಿಬಿಜಿ ಗಲಾಟೆ ಅನ್ನಿಸ್ತೇನೋ ಅಂತೇನೆ ನಾನು. ನಮ್ಮವ್ವ ಈಗ ಆಳೆ ಎಲ್ಲದಾಳೇನ ಫೋನೇ ಕೇಳ್ತೀನಿ, ಇನ್ನೂ ಮನೆಗೆ ಅದಾಳ ಅಂದ್ರೆ ಬ್ಯಾಡ ಅಂತ ಹೇಳ್ಬಿಡ್ತೀನಿ. ಅಕಸ್ಮಾತ್ ಬಂದಿದ್ರೆ ಬರಲಿ. ಅಲ್ಲ, ಅಯ್ಯೋ ಹುಡುಗಿ, ಏನು ಹುಡುಗ್ರಪ್ಪ, ಯಾಕೆ ಕದ್ದೆಲ್ಲ ಕಳವಲ್ಲ? ಬಂದ್ರೆ ಬರ್ತಿದ್ರ ಅಂದರೆ ಇವ್ರೇನು ಹಬ್ಬ ಹುಣ್ಣಿಮೆ ಜೊತೆ ಕೊಡಂಗೇ ಇಲ್ಲ ಏನಪ್ಪ? ಅತ್ತಿಯರ ಆಕಿದು ಸೊಕ್ಕ ಭಾಳ. ನಮ್ಮವ್ವಾರ್ದು ಅವ್ರವ್ವಾರ ಕಡೆ ಇದ್ದಂಗೆ ಕಾರ್ ಇಲ್ಲಲ್ಲ ನಮ್ಮವ್ವಾರ ಕಡೆ, ಅದಕ್ಕೆ ಅವರು ಇವರು ಯಾಕೆ ಜೊತೆಗಿರ್ಬೇಕು ಅಂತ ಆಕಿಗೆ ಸೊಕ್ಕು.